ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ. ಮಿಸ್ಸಿಂಗ್ ಕೇಸ್ನ ಆರೋಪಿಯಿಂದ ಠಾಣೆಯಲ್ಲಿ ಸೂಸೈಡ್ಗೆ ಪ್ರಯತ್ನವನ್ನ ಮಾಡಿಕೊಂಡಿದ್ದಾನೆ. ಇನ್ನು ಲಾಕರ್ ಕೀಯನ್ನ ನುಂಗಿ ಆತ್ಮಹತ್ಯೆಗೆ ಯತ್ನಿಸಿದ ಆರೋಪಿ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ. ಮಿಸ್ಸಿಂಗ್ ಕೇಸ್ನ ಆರೋಪಿಯಿಂದ ಠಾಣೆಯಲ್ಲಿ ಸೂಸೈಡ್ಗೆ ಪ್ರಯತ್ನ. ಇನ್ನು ಲಾಕರ್ ಕೀಯನ್ನ ನುಂಗಿ ಈ ಆರೋಪಿ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿರುವಂತದ್ದು. ಆತಂಕದಿಂದ ತಕ್ಷಣ ಆಸ್ಪತ್ರೆಗೆ ಈಗಾಗಲೇ ಪೊಲೀಸರು ಕೂಡ ದಾಖಲು ಮಾಡಿದ್ರು. ಆಸ್ಪತ್ರೆಗೆ ದಾಖಲಿಸಿ 3 ದಿನ ಆಸ್ಪತ್ರೆಯಲ್ಲೇ ಪೊಲೀಸರು ಕಾವಲು ಕಾಯ್ದಿದ್ದಾರೆ. 10 ಕೆಜಿ ಬಾಳೆಹಣ್ಣನ್ನ ತಿನ್ನಿಸಿ ಕೀ ಹೊರಬರುವ ನಿರೀಕ್ಷೆಯಲ್ಲಿದ್ದ ಪೊಲೀಸರು. ಇನ್ನು ಮಲದ ಮೂಲಕ ಕೀ ಹೊರಬಂದ ಬಳಿಕ ಪೊಲೀಸರಿಗೆ ನಿಟ್ಟುಸಿರು. ಇನ್ನು ನಿರ್ಲಕ್ಷ್ಯ ತೋರಿದ ಪೊಲೀಸರಿಗೆ ಈಗಾಗಲೇ ಹಿರಿಯರಿಂದ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಅಪ್ರಾಪ್ತ ಬಾಲಕಿಯನ್ನ ಕರೆದುಕೊಂಡು ಹೋದ ಆರೋಪದ ಬೆನ್ನಲ್ಲೇ ಇನ್ನು ಬಳ್ಳಾರಿ ಮೂಲದ ಕಾರ್ತಿಕ್ ಅಲಿಯಾಸ್ ರಾಮು ಎಂಬಾತನನ್ನ ಪೊಲೀಸರು ಬಂಧನ ಮಾಡಿದ್ರು. ಪೋಕ್ಸೋ ಕೇಸ್ ಬೆದರಿಕೆಯಿಂದ ಭಯಗೊಂಡು ಕೀಯನ್ನ ನುಂಗಿದ್ದ ಆತ ಈಗ ಕೀ ನುಂಗಿದ ಆರೋಪದ ಮೇಲೆ ಈಗಾಗಲೇ ಆತನನ್ನ ಪೊಲೀಸರು ಕೂಡ ಆಸ್ಪತ್ರೆಗೆ ದಾಖಲಿಸಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನೆಲಮಂಗಲದ ರಿಪೋರ್ಟರ್ ಮೂರ್ತಿ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೂರ್ತಿ, ಈಗ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ದೊಡ್ಡ ಭಾರಿ ಹೈಡ್ರಾಮಾ ನಡೆದಿದೆ ಅಂತಾನೆ ಅನ್ಸುತ್ತೆ. ಇನ್ನು ಮಿಸ್ಸಿಂಗ್ ಕೇಸ್ನ ಆರೋಪಿಯಿಂದ ಠಾಣೆಯಲ್ಲಿ ಈತ ಸೂಸೈಡ್ಗೆ ಪ್ರಯತ್ನವನ್ನ ಪಟ್ಟಿದ್ದ, ಕೀಯನ್ನ ನುಂಗಿದ್ದ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ಮಿಸ್ಸಿಂಗ್ ಕೇಸ್ ಒಂದರ ಪ್ರಕರಣದಲ್ಲಿ ಕರೆತಂದಿದ್ದಂತ ಯುವಕ ಪೊಲೀಸರ ಸಮ್ಮುಖದಲ್ಲೇ ಸಿನಿಮೆಯ ರೀತಿಯಲ್ಲಿ ಏನು ಬೀರುವಿನ ಲಾಕರ್ ನುಂಗಿ ಆತ್ಮಹತ್ಯೆಗೆ ಯತ್ನಿಸಿರುವಂತ ಒಂದು ಘಟನೆ ಏನು ಪೊಲೀಸ್ ಠಾಣೆಯಲ್ಲಿ ಒಂದು ದೊಡ್ಡ ಹೈಡ್ರಾಮಾನೇ ನಡೆದಿದೆ ಅಂತ ಹೇಳ್ಬೋದು. ಇದು ಬೆಂಗಳೂರು ಉತ್ತರ ತಾಲೂಕಿನ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂತದ್ದು. ಏಪ್ರಿಲ್ 24ರಂದು ಅಪ್ರಾಪ್ತ ವಯಸ್ಸಿನ 17 ವರ್ಷದ ಬಾಲಕಿಯ ಪೋಷಕರು ಏನು ತನ್ನ ಮಗಳು ಕೆಲಸದ ಸಂಬಳ ತಗೊಂಡ್ ಬರ್ತೀನಿ ಅಂತ ಬೆಂಗಳೂರಿನ 8ನೇ ಮೈಲಿಗೆ ಹೋಗಿದ್ದಂತ ಮಗಳು ಇದ್ದಕ್ಕಿದ್ದಂತೆ ನಾಪತ್ತೆ ಆಗಿದ್ದ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮಗೆ ಕಾರ್ತಿಕ್ ಅಲಿಯಾಸ್ ರಾಮು ಅನ್ನೋನ್ ಮೇಲೆ ಅನುಮಾನ ಇದೆ. ಅದೇ ಹುಡುಗನೇ ನಮ್ಮ ಹುಡುಗಿನ ಕರ್ಕೊಂಡು ಹೋಗ್ಬೋದು ಅನ್ನೋ ಒಂದು ಅನುಮಾನ ಕೂಡ ಇದು ಮಾಡಿ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ನೀಡಿರ್ತಾರೆ. ಅದರಂತೆ ಏನೋ ಪೊಲೀಸರು ಟವರ್ ಲೊಕೇಶನ್ ಮೇಲೆ ಏನು ಕಾರ್ತಿಕ್ ಅಲಿಯಾಸ್ ರಾಮನನ್ನ ಪೊಲೀಸ್ ಠಾಣೆಗೆ ಕರ್ಕೊತಾ ಬಂದು ಏನು ವಿಚಾರಣೆ ಮಾಡ್ತಾರಂತ ಸಂದರ್ಭದಲ್ಲಿ ಏನೋ ಅವನ ಮೇಲೆ ನಿನ್ನ ಮೇಲೆ ಅತ್ಯಾಚಾರ ಕೇಸ್ ಹಾಕಿ ಜೈಲಿಗೆ ಕಳಿಸ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಅದರಲ್ಲಿ ಭಯಗೊಂಡಂತ ಯುವಕ ಪೊಲೀಸರ ಸಮ್ಮುಖದಲ್ಲೇ ಲಾಕರ್ ಕೀಯನ್ನ ನುಂಗಿದಾನೆ. ಅದೇನೋ ಪೊಲೀಸರ ಬಳಿ ಇದ್ದಂತ ಒಂದು ಕೀಯನ್ನ ನುಂಗಿದ್ನೋ ಅಥವಾ ಪೊಲೀಸ್ ಠಾಣೆಯಲ್ಲಿ ಅಥವಾ ಅವನೇ ತಂದಿದ್ದಂತ ಕೀನ ನುಂಗಿದ್ನೋ ತನಿಖೆಯಿಂದ ಗೊತ್ತಾಗ್ಬೇಕು. ಸದ್ಯದಲ್ಲೇ ಗಾಬರಿಗೊಂಡಂತ ಪೊಲೀಸರು ಕೂಡಲೇ ಸಮೀಪದ ಅಭಯ ವಸಿಷ್ಠ ಅನ್ನೋ ಒಂದು ಖಾಸಗಿ ಆಸ್ಪತ್ರೆಗೆ ಇವನನ್ನ ದಾಖಲು ಮಾಡಿ ಕೀಯನ್ನ ಹೊರ ತೆಗೆಯುವಂತ ಮಟ್ಟಕ್ಕೆ ಪ್ರಾಥಮಿಕವಾಗಿ 2-3 ದಿನಗಳ ಕಾಲ ಬರೋಬರಿ ಒಂದು 10 ಕೆಜಿ ಅಂತ ಹೇಳ್ತಾರೆ. ಒಂದು 10 ಕೆಜಿ ಆಗಷ್ಟು ಬಾಳೆಹಣ್ಣನ್ನ ತಿನ್ನಿಸಿದ್ದೆ ಅಂತೆ. ಕೊನೆಗೆ ರಾತ್ರಿ ಮಲದ ಮುಖಾಂತರ ಆ ನುಂಗಿದ್ದ ಕೀ ಹೊರ ಬಂದಿದೆ. ಹಾಗಾಗಿ ಸ್ಕ್ಯಾನಿಂಗ್ ಮಾಡಿ ಅದು ಆ ಕೀ ಈಚೆ ಬಂದೈತೆ ಅಂತ ಒಂದು ಖಾತರಿ ಮಾಡ್ಕೊಂಡು ಈಗ ಕಾರ್ತಿಕ್ನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂಥದ್ದು. ಇದರಲ್ಲಿ ಪೊಲೀಸ್ ನೆಗ್ಲಿಜೆನ್ಸಿ ಇಟ್ಕಾಣ್ತಿದೆ. ಹಾಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಈ ಕೇಸನ್ನ ಯಾರು ಹ್ಯಾಂಡಲ್ ಮಾಡಿದ್ರು ಅವ್ರಿಗೆ ಸಖತ್ತಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿದೆ. ಒಟ್ಟಾರೆ 1-2 ದಿನ ಪೊಲೀಸರಿಗೆ ಈ ಕೀ ನುಂಗಿ ಈ ಆರೋಪಿ ಕಾರ್ತಿಕ್ ಸಾಕಷ್ಟು ಭಯದ ವಾತಾವರಣ ನಿರ್ಮಾಣ ಮಾಡಿದ್ದಂತಾನೆ ಹೇಳ್ಬೋದು. ಅಂಕಿತಾ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ.